ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಪ್ರತಿಯೊಬ್ಬರಿಗೂ ನಾನು ಇಲ್ಲಿ ನಮಸ್ಕಾರ ಹೇಳ್ತಾ, ಇವತ್ತಿನ ದಿನ ನಿನ್ನೆ ಬಂದಂಥ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ನಿಮಗೆ ಇಲ್ಲಿ ಶೇರ್ ಮಾಡಲಿಕ್ಕೆ ಇದ್ದೇನೆ. ನಿನ್ನೆ ಬಂದಂಥ ಎಲೆಕ್ಷನ್ ರಿಸಲ್ಟು ಯಾವುದಕ್ಕೂ ಕೂಡ ಮೆಜಾರಿಟಿ ಇಲ್ಲ ಅನ್ನುವ ಒಂದು ಸಿಂಗಲ್ ಪಾರ್ಟಿ ಮೆಜಾರಿಟಿ ಇಲ್ಲ ಅನ್ನುವುದು ಮಾಹಿತಿ. ಆದರೆ ಇಲ್ಲಿ NDA ಅಲಯನ್ಸ್, ಇಂಡಿಯಾ ಅಲಯನ್ಸ್ ಮತ್ತು ನೋ ಅಲಯನ್ಸ್ ಪಾರ್ಟಿಗಳು ಯಾವ ರೀತಿ ಗೌರ್ಮೆಂಟ್ಗಳನ್ನು ಫಾರ್ಮ್ ಮಾಡುವ ಚಾನ್ಸಸ್ ಇರ್ತದೆ ಮತ್ತು NDA ಅಲಯನ್ಸ್ ಯಾವ ಥರ ಫಾರ್ಮ್ ಮಾಡಲಿಕ್ಕೆ ರೆಡಿ ಇದ್ದಾರೆ, ಇಂಡಿಯಾದವರು ಏನು ಟ್ರೈ ಮಾಡ್ತಾ ಇದ್ದಾರೆ, ನೋ ಅಲಯನ್ಸ್ನವರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನುವ ಬಗ್ಗೆ ಮಾಹಿತಿನ ಹೇಳ್ತೇನೆ. ನೀವಿಲ್ಲಿ ನೋಡ್ಬೋದು, ಸಿಂಗಲ್ ಮೆಜಾರಿಟಿ ಇಂಡಿಯಾ ಪಾರ್ಟಿ, ಈಗ BJP ಪಾರ್ಟಿ 240 ಸೀಟನ್ನು ತಗೊಂಡ್ಕೊಂಡಿದ್ದಾರೆ. 303 ಕಳೆದ ಬಾರಿ ತಗೊಂಡಿದ್ದರು. 272 ಸೀಟ್ಗಳನ್ನು ಸಿಂಗಲ್ ಮೆಜಾರಿಟಿ ಪಾರ್ಟಿ ತಗೊಂಡಿದ್ರೆ ಗೌರ್ಮೆಂಟನ್ನು BJPಯವರೇ ಫಾರ್ಮ್ ಮಾಡ್ಬೋದಾಗಿತ್ತು. ಇವಾಗ ಅವರಿಗೆ ಫಾರ್ಮ್ ಮಾಡಲಿಕ್ಕೆ NDA ಅಲಯನ್ಸ್ ಮಾರ್ಗವಾಗೇ ಮಾಡಬೇಕು. ಕಾರಣ ಏನಂದರೆ, ಅವರಿಗೆ 32 ಸೀಟ್ಗಳ ಕಡಿಮೆ ಬಂದಿರೋ ಕಾರಣ ಅವರು ಬೇರೆಯವರನ್ನು ಮಾಡಲೇಬೇಕು. ನೀವು ನೋಡ್ಬೋದು, ಇಲ್ಲಿ ಈ ಪಿಂಕ್ ಕಲರ್ ಕಾಣ್ತಿರುವಂಥ ಮಾರ್ಕ್ಗಳು ಇದು NDA ಅಲಯನ್ಸ್ ಇರುವಂಥದ್ದು. TDP ಅವರು, ಚಂದ್ರಬಾಬು ನಾಯ್ಡು ಅವರು ಕಳೆದ ಬಾರಿ 3 ತೊಗೊಂಡಿದ್ರು, 16 ತಗೊಂಡಿದ್ದಾರೆ. JDU ಪಕ್ಷ ಅಂದರೆ ಬಿಹಾರದ ನಿತೀಶ್ ಕುಮಾರ್ ಅವರು 16 ತೊಗೊಂಡಿದ್ರು, 12 ತೊಗೊಂಡಿದ್ದಾರೆ. ಮತ್ತು ಶಿವಸೇನಾ ಪಕ್ಷ, ಮುಂಬೈನ ಶಿವಸೇನಾ ಸಪ್ರೇಟಾಗಿ ಶಿಂದೆ ಅವರು ಮುಖ್ಯಮಂತ್ರಿ ಆಗಿರುವಂಥ ಅವ್ರ ಪಕ್ಷ. ಈ ಹೊರಗಡೆ ಬಂದಂಥ ಉದ್ಧವ್ ಠಾಕ್ರೆ ಕಳೆದ ಬಾರಿ ಒಟ್ಟಿಗೆ ಇದ್ದುವಾಗ 18 ಸೀಟನ್ನು ತಗೊಂಡಿದ್ರು. ಈಗ ನೀವು ಇಲ್ಲಿ ನೋಡ್ಬೋದು, ಉದ್ಧವ್ ಠಾಕ್ರೆದು 9 ತಗೊಂಡು ಶಿವಸೇನೆ 7 ತಗೊಂಡಿದ್ದಾರೆ. ಅದು ನಮಗೆ 7 ಸೀಟು ನಮಗೆ NDA ಅಲಯನ್ಸ್ನವರಿಗೆ ಬರ್ತದೆ ಕಾಂಬಿನೇಷನ್ನು. ಮತ್ತು LJP RV ಅಂತ ಏನಿದೆ ಅದು ಕೂಡ NDA ಅಲಯನ್ಸ್ಗೆ 5 ಸೀಟ್ಗಳನ್ನು ಕೊಟ್ಟಿದೆ. ಜೊತೆಗೆ ಮುಂದೆ ನಾವು ನೋಡ್ತಾ ಇರುವಾಗ JDS, ನಮ್ಮ ಕರ್ನಾಟಕದಲ್ಲಿ ನೀವು ನೋಡ್ಬೋದು, ಈ 2 ಸೀಟುಗಳು ಕೂಡ NDA ಅಲಯನ್ಸ್ಗೆ ಇದೆ. RLD ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, RLD ಕೂಡ NDAಗೆ ಅಲಯನ್ಸ್ ಆಗಿದೆ. ಜನಸೇನಾ ಪವನ್ ಕಲ್ಯಾಣ್ ಅವ್ರದ್ದು ಆಂಧ್ರ ಪ್ರದೇಶದಲ್ಲಿ ಅವರು ಕೂಡ 2 ಸೀಟನ್ನು NDA ಅಲಯನ್ಸ್ ಆಗಿದ್ದಾರೆ. NCP ಪಕ್ಷ 1 ಅಂದರೆ ಅವರು ಕೂಡ ಮಹಾರಾಷ್ಟ್ರದ ಶರದ್ ಪವಾರ್ಗಳಿಂದ ಹೊರಗಡೆ ಹೋದಾಗ ಅವರೊಂದನ್ನು ಗೆದ್ದಿದ್ದಾರೆ. AJSUP ಮತ್ತು AGP, HAMS ಮತ್ತು ಅಕಾಲಿದಳ, ಈ ಎಲ್ಲ ಅಬ್ಸರ್ವೇಷನ್ ನೋಡುವಾಗ ನಿಮಗೆ 292 NDA ಅಲಯನ್ಸ್ಗಳು ಬಂದಿರ್ತದೆ. ಇಲ್ಲಿ NDA ಅಲಯನ್ಸ್ ನಾವೀಗ ಗೌರ್ಮೆಂಟನ್ನು ಫಾರ್ಮ್ ಮಾಡ್ತೇವೆ ಇವರೆಲ್ಲರ ಜೊತೆ ಅಂತೇಳಿ ಅಂತ. ಮೇಜರಾಗಿ ಇರುವಂಥದ್ದು 240, 16, 256 ಪ್ಲಸ್ 12, 268 ಸೀಟ್ಗಳು ಕೇವಲ BJP, TDP ಮತ್ತು JDU. ಇದರ ಜೊತೆಗೆ ಶಿವಸೇನಾ 7 ಸೀಟ್ಗಳನ್ನು ಸಪೋರ್ಟ್ ಮಾಡುವಾಗ ಈ 4 NDA ಅಲಯನ್ಸ್ನಲ್ಲೇ 275 ಸೀಟ್ಗಳಾಗ್ತದೆ. ಇವರಿಗೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ಇಂಡಿಯಾ ಕೂಟದವರು ನಾಳೆ ನಾವು ಕೂಡ ಗೌರ್ಮೆಂಟ್ ಫಾರ್ಮ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ, ನಾವು ಮಾಡ್ತೇವೆ ಅನ್ನೋ ಹೊರಟ್ರೆ ಅವ್ರದ್ದು ನೋಡಿ ಅಬ್ಸರ್ವೇಷನ್. ಕಾಂಗ್ರೆಸ್ ಕಳೆದ ಬಾರಿ 52 ತಗೊಳ್ಳುವಾಗ ಈ 99. SP ಅಖಿಲೇಶ್ ಯಾದವ್ ಅವರು ತುಂಬ ಉತ್ತರ ಪ್ರದೇಶದಲ್ಲಿ ಸೀಟ್ ತಗೊಂಡಿದ್ದೆ ಮುಖ್ಯವಾದ BJPಗೆ ಹೊಡೆತ. 5 ಸೀಟ್ ತಗೊಳ್ಳುವಾಗ 37. ಇದು AITC ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ 22 ಸೀಟ್ ಕಡೆಯಿಂದ 29ಕ್ಕೆ ಇನ್ಕ್ರೀಸ್ ಆಗಿದ್ದಾರೆ. DMK ತಮಿಳುನಾಡು 24ರಿಂದ 22ಕ್ಕೆ ಆಗಿದ್ದು. ಜೊತೆಗೆ ನೋಡಿ ಮತ್ತೆ ನೋಡುವುದು, ಬೇರೆ ಎಲ್ಲ ಪಕ್ಷಗಳು ಸಣ್ಣ 4, 3 ಅಂದರೆ RJD, IUML, JMM, AAP, JKNC, VCK, CPML, ಈ ಥರ ಎಲ್ಲ ಪಕ್ಷಗಳು ಸೇರಿಸಿ 234 ಸೀಟ್ಗಳನ್ನು ಇಂಡಿಯಾ ಕೂಟ ತಗೊಂಡ್ಕೊಂಡಿರ್ತಾರೆ. ಈ ಇಂಡಿಯಾ ಕೂಟ ಮುಗಿದ ನಂತರ ನೆಕ್ಸ್ಟು ನೋ ಅಲಯನ್ಸ್ ಅಂತ ಇದೆ. ಈ ನೋ ಅಲಯನ್ಸಲ್ಲಿ ಯಾರಿದ್ದಾರೆ ಅಂತಂದರೆ ನೀವು ಇಲ್ಲಿ ನೋಡ್ಬೋದು, ವೈಟ್ ಕಲರಲ್ಲಿ IND ಪಕ್ಷ, ಇಂಡಿಪೆಂಡೆಂಟ್ ಪಕ್ಷ, YSRCP. ಇದು ಲಾಸ್ಟ್ ಟೈಮ್ ನಮ್ಮ ಆಂಧ್ರ ಪ್ರದೇಶದ ಜಗನ್ಮೋಹನ್ ಏನಿದ್ರು 22 ಮೆಜಾರಿಟಿ ಸೀಟ್ಗಳನ್ನು ತಗೊಂಡಿದ್ರು. ಈ 4 ಸೀಟಿಗೆ ಬಿದ್ದಿದ್ದಾರೆ. ವಿಧಾನಸಭಾ ಕ್ಷೇತ್ರವನ್ನು ಕೂಡ ಕಳ್ಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಅವರು 7 ಮತ್ತು ಈ ಏನು ಇಂಡಿಪೆಂಡೆಂಟ್ 7 ಮತ್ತು 4 11 ಸೀಟಿದೆ. ಅದ್ರ ಜೊತೆಗೆ ಇಂಡಿಪೆಂಡೆಂಟ್ ಇನ್ನೂ 1 ಸೀಟಿದೆ. SAD ಮತ್ತು ASPKR ಮತ್ತು SKM, AIMIM ಮತ್ತು ZPM ಮತ್ತು VVP, ಈ 8 ಪಕ್ಷದಿಂದ 17 ಸೀಟ್ಗಳನ್ನು ಪಡೆದುಕೊಂಡಿರ್ತಾರೆ. ಈಗ ಕ್ವೆಶನ್ ಬರುವಂಥದ್ದು, NDA ಫಾರ್ಮ್ ಮಾಡಲಿಕ್ಕೆ ಮೇಜರಾಗಿ ನಾನು ನಿಮಗೆ ತೋರಿಸುವಾಗ 4 ಪಕ್ಷ ಸಾಕಾಗ್ತದೆ. BJP, TDP, JDU ಮತ್ತು ಶಿವಸೇನಾ 275 ಆಗ್ತದೆ. ಜೊತೆಗೆ JDS ಮತ್ತು ಎಲ್ಲ ಮಿತ್ರ ಪಕ್ಷಗಳು, ಲೈಕ್ ಅಂದರೆ ಇಂಡಿಯಾದಲ್ಲಿ ಇನ್ನೂ ಮಿತ್ರ ಪಕ್ಷಗಳು ಇನ್ನೂ
ಟೋಟಲ್ 14 ಪಕ್ಷಗಳಿದ್ದಾವೆ ಎನ್ ಡಿ ಎ ಕೂಡ ಪಾರ್ಟಿಯಲ್ಲಿ. ಅದರಲ್ಲಿ 4 ಪಕ್ಷದಿಂದಲೇ 275 ಸೀಟ್ಗಳಾಗ್ತದೆ. ಇನ್ನು 10 ಪಕ್ಷಗಳಿಂದ 17 ಸೀಟ್ಗಳನ್ನು ಪಡೆದುಕೊಂಡಿರ್ತಾರೆ. ಆ ಕಾರಣಕ್ಕೆ ಇಲ್ಲಿ ಎನ್ ಡಿ ಎ ಆರಾಮವಾಗಿ, ಅಂದರೆ ಈ ಏನು ಟಿ ಡಿ ಪಿ ಮತ್ತು ಜೆ ಡಿ ಯುನ ಅವರು ಒಟ್ಟಾಗಿ ತಗೊಂಡು, ಜೊತೆಗೆ ಶಿವಸೇನೆನ ಒಟ್ಟಾಗಿ ತಗೊಂಡು ಗೌರ್ಮೆಂಟನ್ನು ಫಾರ್ಮ್ ಮಾಡ್ಬೋದು. ಜೊತೆಗೆ ನೀವು ಇನ್ನೊಂದು ಹೇಳ್ಬೋದು, ಈ 10 ವರ್ಷಗಳ ಕಾಲ ಬಿ ಜೆ ಪಿಗೆ ಒಂಥರ ಬ್ಯಾಚುಲರ್ ಲೈಫ್ ಇದ್ದಾಗಿತ್ತು. 2 ಟೈಮ್ ಕೂಡ ಮೆಜಾರಿಟಿ ಬರುವಾಗ 282, 282 ಮತ್ತು 303ಗಳನ್ನು ತಗೊಂಡಿದ್ರು. ಅವರು ಸಿಂಗಲ್ ಮೆಜಾರಿಟಿ ಪಾರ್ಟಿಯಾಗಿ ಮಾಡಿದರು. ಈ ವರ್ಷ ಏನಾಗ್ತದೆ ಅಂದರೆ ಒಂಥರ ಮ್ಯಾರೇಜ್ ಲೈಫ್ ಆಗ್ದಂಗೆ ಆಗ್ತದೆ. ಟಿ ಡಿ ಪಿ ಮತ್ತು ಜೆ ಡಿ ಯು ಮತ್ತು ಶಿವಸೇನನ ಅವ್ರ ಜೊತೆಯಲ್ಲೇ ಕರ್ಕೊಂಡು ಹೋಗಬೇಕು. ಅವ್ರಗಳ ಜೊತೆ ಯಾವುದೇ ಮಿಸ್ಮ್ಯಾಚ್ ಮಾಡದೇ ರೀತಿ ಅವ್ರುಗಳನ್ನ ಹೊಂದಾಣಿಕೆ ಮಾಡಿಕೊಂಡು ಅವ್ರ ಜೊತೆ ಎಲ್ಲದೂ ಮಾತುಕತೆಗಳು ಆಡ್ಕೊಂಡೇ ಅವ್ರು ಯಾವುದೇ ಕೆಲಸಗಳನ್ನು ಮಾಡಬೇಕಾಗಿ ಬರ್ತದೆ. ಇದು ಮೋದಿಯವರಿಗೆ ಒಂದು ಕ್ವೆಶ್ಚನ್ ಆಗಿರ್ತದೆ. ಇಂಡಿಯಾ ಕೂಟದವರು ಈಗ 234 ಕ್ಷೇತ್ರಗಳನ್ನು ತೊಗೊಂಡಿರೋದು, ಎಷ್ಟು 20 ಪಾರ್ಟಿಗಳಿಂದ ತೊಗೊಂಡಿದ್ದಾರೆ. ಇದ್ರ ಜೊತೆಗೆ ಅವರು ಗೌರ್ಮೆಂಟನ್ನು ಫಾರ್ಮ್ ಮಾಡಬೇಕು ಅಂದರೆ ಈ ಟಿ ಡಿ ಪಿ ಜೆ ಡಿ ಯು ಈ 2 ಪಕ್ಷವನ್ನು ತಗೊಂಡು, ಮತ್ತು ಅದರ್ಸ್ ಏನಿದ್ದಾರೆ, ನೋ ಅಲಯನ್ಸ್ ಪಾರ್ಟಿ ಏನಿದ್ದಾರೆ, 8 ಪಕ್ಷದವರು 17 ಸೀಟ್ಗಳನ್ನು ತಗೊಂಡಿದ್ದಾರೆ. ಇವರಿಬ್ಬರನ್ನೂ ಸಹ ಅವರು ಎನ್ಕೇಶ್ ಮಾಡಬೇಕಾಗಿ ಬರ್ತದೆ. ಆ ಎನ್ಕೇಶ್ ಮಾಡುವಾಗ ಅವರು ಗೌರ್ಮೆಂಟನ್ನು ಫಾರ್ಮ್ ಮಾಡೋಕ್ಕೆ ಆಪ್ಷನ್ ಇರ್ತದೆ. ಮೇಯ್ನಾಗಿ ಟಿ ಡಿ ಪಿ ಜೆ ಡಿ ಯು 28 ಸೀಟ್ಗಳು, ಜೊತೆಗೆ ಈ 17 ಸೀಟ್ಗಳು ನೋ ಅಲಯನ್ಸಲ್ಲಿ ಏನಿದ್ದಾರೆ ಇವ್ರುಗಳು ಮೇಯ್ನಾಗಿ ಅವರಿಗೆ ಸಪೋರ್ಟ್ ಮಾಡಬೇಕಾಗಿ ಬರ್ತದೆ. ಈಗ ಆವಾಗ ಮಾತ್ರ ಅವರು ಇಂಡಿಯಾ ಕೂಟದವರು ಗೌರ್ಮೆಂಟನ್ನು ಫಾರ್ಮ್ ಮಾಡಲಿಕ್ಕೆ ಆಪ್ಷನ್ ಇರ್ತದೆ. ಆಪ್ಕಿ ಪಾರ್ 400 ಪಾರ್ ಅಂತ ಏನು ಹೇಳ್ತಾಯಿದ್ರು, ಒಂಥರ ತಮಾಷೆಯಾಗಿ ಹೇಳುವ ರೀತಿ ಅಂದರೆ 400ಕ್ಕೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 28% ಜಿ ಎಸ್ ಟಿ ಅಂತ ಹೇಳುವಾಗ, ಸೀಟ್ಗಳು 28% ಜಿ ಎಸ್ ಟಿನ ಮೈನಸ್ ಮಾಡಿದ್ರೆ 400ರಲ್ಲಿ 288 ಸೀಟ್ಗಳು ಆಗ್ತದೆ. ಅಲ್ಲಿಗೆ ನಮ್ಮ ಭಾರತ ದೇಶದಲ್ಲಿ ಜಿ ಎಸ್ ಟಿನ ರಾಜಕೀಯ ಪೊಲಿಟಿಕ್ಸ್ಗೂ ಕೂಡ ಇನ್ವಾಲ್ವ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. 400 ಸೀಟಿಗೆ 28% ಜಿ ಎಸ್ ಟಿ ಮೈನಸ್ ಮಾಡಿದ್ರೆ 288 ಸೀಟ್ಗಳನ್ನ ತಗೊಳ್ತದೆ. ಆ ಕಾರಣಕ್ಕೆ ಜನಗಳಿಗೆ ಮಾಹಿತಿ ಏನಂತಂದರೆ, ಈಗ ಟಿ ವಿ ಚಾನಲ್ಗಳಲ್ಲಿ ಹೇಳ್ಬೋದು, ಇವತ್ತು ಟಿ ಡಿ ಪಿ ಮತ್ತು ಜೆ ಡಿ ಯಾಕೆ ಕಿಂಗ್ ಮೇಕರ್ಗಳಾಗಿದ್ದಾರೆ, ಶಿವಸೇನಾ ಕೂಡ ಸಪೋರ್ಟ್ ಆಗಿರ್ತಾರೆ ಅನ್ನೋ ಕಾರಣಕ್ಕೆ ಇವರಿಬ್ಬರು ಎನ್ ಡಿ ಎ ಅಲಯನ್ಸ್ ಜೊತೆ ಇದ್ದಾಗ ಮಾತ್ರ ಈ ಎಲ್ಲ ಕಾರ್ಯಗಳು ಸಾಧ್ಯವಾಗ್ತದೆ. ಫಸ್ಟು ಬಿಗ್ ಪಾರ್ಟಿಯಾಗಿ ಬಿ ಜೆ ಪಿ ಬಂದರೆ, ಸೆಕೆಂಡ್ ಬಿಗ್ ಪಾರ್ಟಿಯಾಗಿ ಕಾಂಗ್ರೆಸ್, 3ನೇದಾಗಿ ಎಸ್ ಪಿ, 4ನೇದಾಗಿ ಎ ಟಿ ಸಿ, 5ನೇದಾಗಿ ಡಿ ಎಮ್ ಕೆ. ಅಂದರೆ 4 ಪಕ್ಷಗಳು ಇಂಡಿಯಾ ಕೂಟದಲ್ಲಿರುವಂತಹ ಕಾಂಗ್ರೆಸ್ ಮತ್ತು ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಸಮಾಜವಾದಿ ಪಾರ್ಟಿ, ವೆಸ್ಟ್ ಬೆಂಗಾಲ್ನ ಎ ಟಿ ಸಿ, ಡಿ ಎಮ್ ಕೆ ತಮಿಳುನಾಡು, ಈ ಪಾರ್ಟಿಗಳೇ ಲಾರ್ಜೆಸ್ಟ್ ಪಾರ್ಟಿಗಳಾಗಿ ಹೊರಹೊಮ್ಮಿದ್ದಾವೆ. ಅದು ಬಿಟ್ಟರೆ ನೆಕ್ಸ್ಟಿಗೆ ಟಿ ಡಿ ಪಿ ಮತ್ತು ಜೆ ಡಿ ಯು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದಾವೆ. ಈ ಮಾಹಿತಿ ಎಲ್ಲರಿಗೂ ಲಭ್ಯವಾಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ದಿನಗಳಲ್ಲಿ ಎನ್ ಡಿ ಎ ಫಾರ್ಮ್ ಮಾಡಿದ ನಂತರ ಎಲ್ಲ ರೀತಿಯ ಕೆಲಸಗಳನ್ನು ಏನೇ ಮಾಡಬೇಕು ಅಂದ್ರೂ ಕೂಡ ಈ ಜೊತೆಯಲ್ಲಿರುವಂಥವ್ರನ್ನು ಕೇಳೇ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಮಾಹಿತಿನ ಇಲ್ಲಿ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡುವ ಮೂಲಕ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.